ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ನೋಡಿ ನಮ್ಮ ಸಿಯಾ ಹೇಗೆ ಆಟ ಆಡ್ತಿದ್ದಾಳೆ. ಅದನ್ನ ಹಾಕ್ಬಿಟ್ಟು ಅವಳು ಏನೋ ಒಂದನ್ನ ಉಡ್ಕೋಬೇಕಂತ. ಅದು ಅವಳದ ಆಟ. ಅದು ಹಾಕಿದ್ರು ಕೂಡ ಅವಳಿಗೆ ಕಾಣಿಸುತ್ತೆ ಅಂತೆ. ಹೇಗಿದೆ ನೋಡಿ ಮೂತಿ. ತೆಗ್ದಿ ನೋಡ್ತಾಳೆ, ಮತ್ತೆ ಹಾಕೋತಾಳೆ, ಅದನ್ನ ಹಿಡ್ಕೋತಾಳೆ. ಊಟ ಮಾಡೋದು, ನಿದ್ದೆ ಮಾಡೋದು, ಆಟ ಆಡೋದು, ಸಖತ್ ಆಟ ಆಡೋದು ನಮ್ಮ ಸಿಯಾನ್ ಕೆಲಸ. ಇವತ್ತಿನ ಲಾಗ್ ಏನಂದ್ರೆ ಬೇಬಿ ಫುಡ್ನ ನನ್ನ ಮಗಳು ತುಂಬಾನೇ ಕಾಡಿಸ್ತಾ ಇದ್ಲು ಊಟ ಮಾಡೋಕ್ಕೆ. ಸೊ ಇದನ್ನೆಲ್ಲ ಟ್ರೈ ಮಾಡಿದ್ಮೇಲೆ ಅವಳು ಸಖತ್ತಾಗಿ ಊಟ ಸ್ಟಾರ್ಟ್ ಮಾಡಿದ್ದಾಳೆ. ಅದನ್ನೆಲ್ಲ ನಿಮಗೂ ತೋರ್ಸೋಣ ಅಂತ ಲಾಗ್ ಮಾಡ್ತಾ ಇದ್ದೀನಿ. ಏನಂದ್ರೆ ಉಪ್ಪಿಟ್ಟು ಮತ್ತು ಕಿಚಡಿ. ಮೊದಲಿಗೆ ಕಿಚಡಿ ತೋರಿಸ್ತಿದ್ದೀನಿ. ಇದಕ್ಕೆ ಇನ್ನೊಂದು ಹೆಸರು ಕೂಡ ವೆಜ್ಜಿ ರೈಸ್ ಅಂತ ನಾನು ಹೇಳ್ತೀನಿ. ಮೊದಲಿಗೆ ಹಾಫ್ ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಡೀಪಾಗಿ. ಹಾಗೆಯೇ ನಾನು ಹೋಮ್ ಮೇಡ್ ತುಪ್ಪ ಯೂಸ್ ಮಾಡಿಬಿಡ್ತೀನಿ ಸ್ಟಾರ್ಟಿಂಗಲ್ಲಿ. ಆಯಿಲೆಲ್ಲ ಯೂಸ್ ಮಾಡಲ್ಲ. ಈರುಳ್ಳಿ ಆದಮೇಲೆ ಕ್ಯಾರೆಟ್ ಮತ್ತು ಬೀನ್ಸ್ ಮತ್ತು ಬೀಟ್ರೋಟ್ ಕೂಡ ಸೇರಿಸ್ಕೋಬೋದು. ನಾನು ಸೇರಿಸ್ತಾ ಇಲ್ಲ. ಸೊ ಮನೇಲಿ ಏನಿದೆ ಅದೇ ಹಾಕಿಬಿಟ್ಟು ಮಾಡ್ಕೋಬೋದು ಈಸಿಯಾಗಿ. 2 ಮಿನಿಟ್ಸಲ್ಲೇ ರೆಡಿ ಆಗುತ್ತೆ. ಹಾಲು ಕೂಡ ಒಂದು ಹಾಕಿದೆ. ಸೊ ನಾನು ಮೈಸೂರು ದಾಲ್ ಮತ್ತು ತೊಗರಿಬೇಳೆ ಹಾಗೆ ಹೆಸರು ಬೇಳೆ ಕೂಡ ಹಾಕೋಬೋದು. ರೈಸ್ ನಾನು 2 ಬೇಳೆ ಮತ್ತು ರೈಸ್ನ ನೆನೆ ಇಟ್ಟು 1 ಅವರ್ ಮುಂಚೆನೇ ನೆನೆ ಇಟ್ಬಿಟ್ಟು ಅದಕ್ಕೆ ಸೇರಿಸಿ ಸಾಲ್ಟ್ ಹಾಕಿಬಿಟ್ಟು ಟೇಸ್ಟಿಗೆ ಸ್ವಲ್ಪ ಚೂರು 1 ಇಯರ್ ಆದಮೇಲೆ ಸಾಲ್ಟ್ ಯೂಸ್ ಮಾಡ್ಬೋದು. ನಾನು ಇವಳಿಗೆ ಒಂಚೂರು ಯೂಸ್ ಮಾಡ್ತಾ ಇದ್ದೀನಿ ಅವಳ ಟೇಸ್ಟಿಗೆ ಬೇಕು ಅಂತ. ಹಾಗೆ ಒಂದು 3 ವಿಸಿಲ್ ಹೊಡಿಸ್ಬಿಟ್ರೆ ರೆಡಿ ಆಗಿಬಿಡುತ್ತೆ ಕಿಚಡಿ. ತುಂಬ ಈಸಿ ಆ್ಯಂಡ್ ಟೇಸ್ಟಿ ಆಗುತ್ತೆ. ಗೀ ಹಾಕಿರೋದ್ರಿಂದ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ ಇದನ್ನ. ಒಂದು 3 ವಿಸಿಲ್ ಆದಮೇಲೆ ನಾನು ಈ ಥರದನ್ನ ತೊಗೊಂಡ್ಬಿಟ್ಟು ಸ್ಮ್ಯಾಶ್ ಮಾಡ್ತೀನಿ. ಸೊ ಎಲ್ಲರೂ ಮನೇಲಿ ಇರುತ್ತೆ. ಅದನ್ನೇ ತೊಗೊಂಡ್ಬಿಟ್ಟು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಅದಕ್ಕೆ ಕರ್ಡ್ ಎಲ್ಲ ಸೇರಿಸ್ಕೊಂಡು ತಿನ್ನಿಸ್ತೀನಿ. ಸಖತ್ತಾಗಿ ತಿಂತಾಳೆ ನೋಡಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಉಪ್ಪಿಟ್ಟು ಅಂದರೆ ಏನು ಎಲ್ಲರೂ ಮನೇಲಿ ಮಾಡೋದೇ ಅಲ್ಲ ಅಂತ ಅನ್ಕೋಬೇಡಿ. ಸೊ ನಾನು ಇದಕ್ಕೆ ಬೀನ್ಸ್, ಕ್ಯಾರೆಟ್ ಮತ್ತು ಎಲ್ಲ ವೆಜಿಟೇಬಲ್ಸ್ ಕೂಡ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಅವಾಗ. ಇದು ನಾವು ತಿನ್ನಬೇಕು ಅಂತ ಶೇಂಗಾ ಹಾಕ್ತಿರೋದು. ಆಮೇಲೆ ಅವಳು ತಿನ್ನಿಸ್ಬೇಕಾದ್ರೆ ತೆಗಿತೀನಿ. ಸೊ ಇದನ್ನ ತುಂಬ ಇಷ್ಟಪಟ್ಟು ತಿಂತಾಳೆ ಸಿಯಾ. ಕ್ಯಾರೆಟ್ ಕೂಡ ತುಂಬ ಚಿಕ್ಕದಾಗಿ ಅವಳಿಗೆ ಕೂಡ ಸರಿ ಹೋಗಬೇಕು ಅಂತ ನಾನು ಚಾಪರ್ ತೊಗೊಬಿಟ್ಟು ಯೂಸ್ ಮಾಡಿಕೊಂಡು ಅದನ್ನ ಚಿಕ್ಕದಾಗೇ ಕಟ್ ಮಾಡ್ಕೋತೀನಿ ಕ್ಯಾರೆಟ್ನ. ಈ ಥರ ಆಗುತ್ತೆ. ಕ್ಯಾರೆಟ್ ತುಂಬ ಚಿಕ್ಕದಾಗಬೇಕು. ಸಖತ್ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳಿಗೂ ಕೂಡ ತುಂಬ ಈಸಿಯಾಗಿ ಹೋಗುತ್ತೆ ಹೊಟ್ಟೆಲಿ. ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಡೈಜೆಷನ್ಗೂ ಚಿಕ್ಕದಾದರೆ ಯೂಸ್ ಆಗುತ್ತೆ. ಆ್ಯಕ್ಚುಲಿ ತುಂಬ ಬೇಯಿಸೋಕ್ಕಾಗಲ್ವಲ್ಲ ಈ ಥರ. ಅದಕ್ಕೆ ಚಿಕ್ಕದಾಗ್ಬಿಟ್ರೆ ಬೇಗ ಬೆಂದೋಗುತ್ತೆ ಅಂತನೂ. ಉಪ್ಪಿಟ್ಟು ಮಾಡೋದು ಗೊತ್ತಲ್ವ. ಸೊ ಅದನ್ನೆಲ್ಲ ಹಾಕಿಬಿಟ್ಟು ರವೆ ಹಾಕಿಬಿಟ್ರೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಉಪ್ಪಿಟ್ಟು ರೆಡಿ. ಇದನ್ನು ಕೂಡ ಇಷ್ಟಪಟ್ಟು ತಿಂತಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.